ಎಸ್, ಅವರ ಒರಿಜಿನಲ್ ಬೆರಳನ್ನು ಇಡ್ತಾ ಇದ್ದಾರೆ. ನೋಡಿ, ಸಕ್ಸಸ್ಫುಲ್. ಒಬ್ಬರಿಟ್ರು ಅವ್ರ ಅಕೌಂಟ್ ಅಲ್ಲ, ಇನ್ನೊಬ್ಬರಿಟ್ರು ಅವ್ರದ್ದೇ ಅಕೌಂಟ್. ಸಿಗ್ನಲ್ ಈಸ್ ಗಾನ್ ಟು ಬ್ಯಾಂಕ್, CSC ಸೆಂಟರ್, CSC ಸೆಂಟರಿಂದ UDI ಸೆಂಟರ್, ಅಲ್ಲಿಂದ ಅಪ್ರೂವ್ ಆಗಿಬಿಟ್ಟು ಹೌದು ಇದು ಅವರೇ ಬ್ಯಾಂಕ್ ಹೋಲ್ಡ್ರೆ ಅಕೌಂಟ್, ಯು ಕ್ಯಾನ್ ಅಲೌ ಹಿಮ್ ಟು ಡೂ ಎನಿಥಿಂಗ್ ಅಂತ ಹೇಳುತ್ತೆ. ಬ್ಯಾಲೆನ್ಸ್ ತೋರಿಸ್ತಾರೆ, ID ನೋಡಿ, ಡೇಟ್ ನೋಡಿ, ಬ್ಯಾಂಕ್ದು ನೋಡಿ. ನಾವು 2 ಚೆಕ್ ಮಾಡಿದ್ದೀನಿ. ಒಂದು, ಯಾರಾದರೂ ಹೋಗ್ಬಿಟ್ಟು ಇಟ್ಟರೆ ಬೆರಳಿಟ್ಟರೆ ತೋರಿಸಲ್ಲ. ವೆರಿ ಸಿಸ್ಟಮ್ಯಾಟಿಕ್. ನಮ್ಮ ಆಧಾರ್ ಅವರು ಕರೆಕ್ಟಾಗಿ ಮಾಡಿಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಸೆಕೆಂಡು, ಒರಿಜಿನಲ್ ಓನರ್. ಎಸ್, ಆಧಾರ್ ಅವರು ಹೇಳ್ತಾರೆ ಇವರೇ ಕೊಟ್ಬಿಡಿ ಅವರಿಗೆ, ಎನಿ ಆಕ್ಸೆಸ್, ಡಿಪಾಸಿಟ್ ಮಾಡಲಿ, ಟ್ರಾನ್ಸಾಕ್ಷನ್ ಮಾಡಲಿ, ಬ್ಯಾಲೆನ್ಸ್ ಚೆಕ್ ಮಾಡಲಿ, ಅಕೌಂಟ್ ಕ್ಲೋಸ್ ಮಾಡಲಿ, ಅಕೌಂಟ್ ಓಪನ್ ಮಾಡಲಿ, ಅಲೌ ಹಿಮ್. ಆಧಾರ್ ಅಥೆಂಟಿಕೇಟೆಡ್. ಈಗ ರಂಗೋಲಿ ಕೆಳಗಡೆ ಹೋಗುವ. ನಾವು ವಿ ವಿಲ್ ಸಿ. ಇದರಿಂದ ಆಗುತ್ತಾ ನೋಡುವ. ಯಾರೂ ಸಾಧ್ಯವಿಲ್ಲದ್ದು, ಸಾಧ್ಯವಿಲ್ವೇ ಇಲ್ಲ ಮಾಡಲಿಕ್ಕೆ ಅಂತ ಕರೆಯುವಂತಹ ಇದರಿಂದ ಏನಾದರೂ ಓಪನ್ ಆಗುತ್ತಾ ನೋಡುವ. ಬ್ಯಾಲೆನ್ಸ್ ಇನ್ಕ್ವೈರಿ. ವೆಬ್ ಸ್ಲೋ ಇದೆ ಅವ್ರದ್ದು, ಗೌರ್ಮೆಂಟ್ ವೆಬ್ ನೋಡಿ. ನಾವು ಸೇಮ್ ಬ್ಯಾಂಕ್ ಅಕೌಂಟ್, ಲೆಟ್ ಅಸ್ ಪುಟ್ ಸೇಮ್ ಆಧಾರ್ ಕಾರ್ಡ್. ಸೇಮ್ ಆಧಾರ್ ಕಾರ್ಡ್, ಸೇಮ್ ಫೋನ್ ನಂಬರ್. ಎಸ್, ಎಲ್ಲ ಟರ್ಮಿಗೂ ಒಪ್ಕೊಂಡಿದ್ದೀನಿ. ಈಗ ಆ ಮೆಷಿನ್ಗೆ ಐ ವಿಲ್ ಕೀಪ್ ದಿಸ್. ಟೂ ಲೈಟ್. ನೋಡಿ, ಕ್ಯಾಪ್ಚರ್ಡ್, ಸಕ್ಸಸ್, ಫೇಲ್ಡ್. ಅಗೇನ್ ವಿಲ್ ಟ್ರೈ. ಆಧಾರ್. ನೋಡಿ, ಐ ಆಮ್ ಜಸ್ಟ್ ಲೀವಿಂಗ್. ಇಲ್ಲೇ ಇಟ್ಟಿದ್ದೀನಿ. ಹೆಂಗನ್ಸುತ್ತೆ? ಐ ಆಮ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಇದರಿಂದ. ಐ ಆಮ್ ಎಂಟ್ರಿಂಗ್ ಬ್ಯಾಂಕ್ ಅಕೌಂಟ್ ಇದರಿಂದ. ಭಾರತ ಸರ್ಕಾರದ ಮೋಸ್ಟ್ ಸೆಕ್ಯೂರ್ಡ್ ಸಿಸ್ಟಮ್ ಇದು ಅಕೌಂಟ್ ಹೋಲ್ಡ್ರೆ ಅಂತ ಒಪ್ಕೊಂಡಿದೆ.
ಭಾರತ ಸರ್ಕಾರದ ಮೋಸ್ಟ್ ಸೆಕ್ಯೂರ್ಡ್ ಬ್ಯಾಂಕ್ ಸಾಫ್ಟ್ವೇರ್ಸ್ ಇದು ಒರಿಜಿನಲ್ ಅಕೌಂಟ್ ಹೋಲ್ಡರ್ ಅಂತ ಒಪ್ಕೊಂಡಿದೆ. ಆ್ಯಂಡ್ ಸಿಲಿಕಾನ್ ವ್ಯಾಲಿಲಿ ₹500 ₹1,000 ಇದು ಸಿಗುತ್ತೆ. ಕರ್ನಾಟಕ ಸರ್ಕಾರದ ಅಂಡರಲ್ಲಿರುವಂತಹ ಸೆಂಟ್ರಲ್ಲೇ ಸೆಕ್ರೆಟರಿಗಳೇ ಅವ್ರದ್ದು ತಮ್ಮ ಇಂಪ್ರೆಷನನ್ನು ಡುಪ್ಲಿಕೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಆಫೀಸ್ ಒಳಗಡೆ ಇದು ಜನ್ರೇಷನ್ ಆಗುತ್ತೆ. ಸ್ಟಿಂಗ್ ಆಪ್ರೇಷನ್ ಇದೆ ನಮ್ಮ ಹತ್ರ. ಇದಕ್ಕಿಂತಲೂ ಜಾಸ್ತಿ ವಾಟ್ ಎನಿ ಒನ್ ವಾಂಟ್ ಹಿಯರ್ ಆರ್ ಟು ಎಕ್ಸ್ಪ್ಲೈನ್. ಈಗ ಇದಾದಮೇಲೆ ವಿ ವಿಲ್ ಗೋ ಟು ಎ ಪಬ್ಲಿಕ್ ಕಾಲ್ಸ್. ಸಂಜೆ 6 ಗಂಟೆಗೆ ಎಕ್ಸ್ಪರ್ಟ್ ಒಟ್ಟಿಗೆ, ದ ಮೋಸ್ಟ್ ಎಕ್ಸ್ಪರ್ಟ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಅದರ್ಸ್, ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್. ತಿಳ್ಕೊಳ್ಳಿ ಏನು ಮಾಡಬೇಕು, ಇನ್ನು ನೀವು ಏನು ಮಾಡಬೇಕಾಗತ್ತೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ವಾಟ್ ಯು ಹ್ಯಾವ್ ಟು ಡೂ, ಯಾವ ರೀತಿಯಾಗಿ ನೀವು ಸೆಕ್ಯೂರ್ ಆಗಿ ಇಟ್ಕೊಬೋದು, ಯಾವ ರೀತಿಯಾಗಿ ನೀವು ನಿಮ್ಮನ್ನು ನೀವು ಸೆಕ್ಯೂರ್ ಮಾಡ್ಕೊಬೇಕು, ನಿಮ್ಮ ಆಧಾರ್ ಕಾರ್ಡ್ಗಳು ಎಷ್ಟು ಸೆಕ್ಯೂರ್ ಆಗಿದ್ದಾವೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಎಷ್ಟು ಸೆಕ್ಯೂರ್ ಆಗಿದ್ದಾವೆ, ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳು ಎಷ್ಟು ಸೆಕ್ಯೂರ್ ಆಗಿದ್ದಾವೆ, ನಿಮ್ಮ ಡಿಜಿ ಲಾಕರ್ಗಳು ಎಷ್ಟು ಸೆಕ್ಯೂರ್ ಆಗಿದ್ದಾವೆ, ನಿಮ್ಮ ಮನೆಯಲ್ಲಿ ಹಾಕ್ತಾ ಇರುವ ಡಿಜಿ ಲಾಕ್ ಏನಿದೆಯಲ್ಲ ಅದು ಎಷ್ಟು ಸೆಕ್ಯೂರ್ ಇದ್ದಾವೆ, ನಿಮ್ಮ ಫೋನು ಸರ್ವಸ್ವ ಅಂತ ಕೈಯಲ್ಲಿ ಇಟ್ಕೊಂಡಂತಹ ತಿರುಗ್ತಾ ಇರುವಂತಹ ನಿಮ್ಮ ಫೋನ್ಗಳು ಎಷ್ಟು ಸೆಕ್ಯೂರ್ ಆಗಿದ್ದಾವೆ, ನಿಮ್ಮ ಆ್ಯಪ್ಗಳಿಗೆ ನೀವು ಫಿಂಗರ್ ಪ್ರಿಂಟ್ಗಳನ್ನು ಕೊಡುವಾಗ ಯೋಚನೆ ಮಾಡ್ತೀರಾ, ನಿಮ್ಮ ಹೆಸರಲ್ಲಿರುವ ಕೋಟಿ ರೂಪಾಯಿಯ ಆಸ್ತಿಗಳು ಯಾರಾದರೂ ಫೇಕ್ ಮಾಡ್ಬೋದಾ, ನೀವು ಕಷ್ಟಪಟ್ಟು ತಗೊಂಡಂತಹ ಸೈಟ್ಗಳು ಸೆಕ್ಯೂರ್ ಆಗಿದಾವ, ನೀವು ನಂಬ್ಕೊಂಡ್ಬಿಟ್ಟು ಕೊಟ್ಟಂತಹ ತಮ್ಮುಗಳು ಸೆಕ್ಯೂರ್ ಆಗಿ ಎಲ್ಲಿಯಾದರೂ ಇದ್ದಾವ ಅನ್ನುವ ಡೌಟ್ ಕ್ರಿಯೇಷನ್ ಅಲ್ಲ ಇದು. ದಿಸ್ ಇಸ್ ದ ರಿಯಾಲಿಟಿ. ನಮ್ಮ ಆಧಾರ್ ಕಾರ್ಡೇ ಇವತ್ತು ಸೇಫ್ ಅಲ್ಲ. ನಮ್ಮ ಆಧಾರ್ ಕಾರ್ಡ್ ಅಲ್ವಾ ಫಿಂಗರ್ ಪ್ರಿಂಟ್ ಕೂಡ ನಾವು ಜನಗಳು ಮೋಸ ಮಾಡ್ಬೋದು. ಆಧಾರ್ ಕಾರ್ಡ್ ಸೆಂಟ್ರಿಗೇ ಮೋಸ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡ್ಬೋದು. ಆಧಾರ್ ಕಾರ್ಡ್ ಅಥೆಂಟಿಕ್ ಇಟ್ ಸೆಲ್ಫ್ ಈಸ್ ನಾಟ್ ಕರೆಕ್ಟ್ ಅನ್ನೋದನ್ನು ಪ್ರೂವ್ ಮಾಡಿದ್ದೀವಿ. ದೀನದಲಿತರಿಗೆ, ಬಡವರಿಗೆ, ರೈತರಿಗೆ ಸ್ಯಾಂಕ್ಷನ್ಗಳ ಹೆಸರಲ್ಲಿ, ಸಬ್ಸಿಡಿಗಳ ಹೆಸರಲ್ಲಿ, ಭಾಗ್ಯದ ಹೆಸರುಗಳಲ್ಲಿ ಕೊಡುವಂತಹ ಭಾಗ್ಯಗಳು ದರಿದ್ರ ಲಕ್ಷ್ಮಿಯರಾಗಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾವೆ ಅಂತ ನಮಗೆ ಗೊತ್ತಿದೆ. ಒಂದು ಹೊತ್ತಿನ ಊಟಕ್ಕೂ ತತ್ರ ಪಡುವಂತಹ ಜನ ರೇಷನಲ್ ಅಂಗಡಿಯಲ್ಲಿ ಹೋಗಿ ಸಾವಿರಾರು ಜನ ಇರುವಾಗ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ತಮ್ ಕೊಟ್ಬಿಟ್ಟು 10 ಕಿಲೋ ಅಕ್ಕಿ ಬರುತ್ತೆ ಅಂತ ಇಡೀ ಒಂದು ತಿಂಗಳು ಕಾಯ್ತಾ ಇದ್ದವನಿಗೆ ರೇಷನ್ ಸೆಂಟ್ರಿಗೆ ಹೋದರೆ, ಏನ್ರಿ ಹಿಂಗೆ ಬರ್ತೀರಾ, ನಿಮ್ದು ಆಲ್ರೆಡಿ ತಗೊಂಡೋಗಿದ್ರಲ್ಲ ರೀ, ಎಲ್ಲಿ ತಗೊಂಡೋಗಿದೆಪ್ಪ ನಿಮ್ದು, ಏನ್ರಿ ನಿಮ್ದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಆಗಿದೆ ಕೊಟ್ಟೋಗಿ ತಗೊಂಡೋಗಿದ್ದಾರೆ ರೀ, ನಮ್ಗೆ ಗೊತ್ತಿಲ್ಲ ರೀ, ಹೋಗ್ರಿ ಅಂತ ಹೇಳಿದ್ರು. ಅವ್ನು ಎಲ್ಲಿಗೆ ಹೋಗ್ತಾರೆ? ಇಲ್ಲ ಸ್ವಾಮಿ ನನ್ನ ತಮ್ಮೆ ಕೊಟ್ಟಿಲ್ಲ. ಹೆಂಗೆ ಸ್ವಾಮಿ ಆಯಿತು? ಅದು ಹೋಗಿ ಸಿದ್ದರಾಮಯ್ಯ ಹತ್ರ ಕೇಳಪ್ಪ, ನನಗೇನು ಗೊತ್ತಾಗಿತ್ತು, ಇಲ್ಲಾಂದ್ರೆ ಮೋದಿ ಮನೆಗೆ ಹೋಗು ಅಂತ ಹೇಳ್ತಾರೆ. ರಸಗೊಬ್ಬರಗಳು ಬಂದಿದ್ದಾವೆ, ನನ್ನ ಗದ್ದೆಗೆ ರಸಗೊಬ್ಬರ ಹಾಕಬೇಕು, ನನ್ನ ಜಮೀನು ಉಳಬೇಕು, ನನ್ನ ಗಿಡಗಳು ಹೋಗ್ತಾ ಇದ್ದಾವೆ, ಕೀಟನಾಶಕ ಹಾಕಬೇಕು, ಹೋಗ್ಬಿಟ್ಟು ತಮ್ಮ ಕೊಟ್ಬಿಟ್ಟು ತಗೊಳ್ಳಿಕ್ಕೆ ಬಂದರೆ ನಿಮ್ದು ಆಲ್ರೆಡಿ ತಗೊಂಡೋಗಿದಾರಯ್ಯ, ಹೋಗಯ್ಯ ನೀನು. ಹೆಂಗೆ ಸ್ವಾಮಿ? ಹೋಗಿ ಮೋದಿ ಹತ್ರ ಕೇಳಯ್ಯ, ಡಿಜಿಟಲ್ ಇಂಡಿಯಾ ಮಾಡಿದಾರಲ್ಲ ಅವ್ರ ಹತ್ರ ಹೋಗಿ ಕೇಳೋ. ನಾನೇನು ಆಧಾರ್ ಸೆಂಟ್ರ್ ಹೆಡ್ಡಾ? ನಾನೇನು ಸಿದ್ದರಾಮಯ್ಯನ? ನೀನು ಕೇಳೋರ ಹತ್ರ ಕೇಳೋ. ನನ್ನ ಕೇಳಿದ್ರೆ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ಸಿಸ್ಟಮಲ್ಲಿ ನೀನು ತಗೊಂಡೋಗಿದ್ಯಾ ಅಂತ ತೋರಿಸ್ತಾ ಇದೆ ಅಷ್ಟೇ. ಇಲ್ಲ, ನಮ್ಮ ಸುಪ್ರೀಂ ಕೋರ್ಟ್ ಇರೋದು ಡೆಲ್ಲಿಗೆ ಹೋಗೋ ಅಲ್ವ ರೀ. ಅಕೌಂಟ್ ಸ್ವಾಮಿ, ಜನ್ಧನ್ನು ಜೀರೋ ಬ್ಯಾಲೆನ್ಸ್ ಅಂತ ಮೋದಿಯವರು ಹೇಳೋರೆ. 500 ರೂಪಾಯಿ ದಿನಕ್ಕೆ ದುಡ್ಡು ಅದಕ್ಕೆ ಹಾಕಂತ ಹೇಳೋರೆ. 20,000 ಹೋಗ್ಬಿಟ್ಟಿದೆ ಸ್ವಾಮಿ. ತಲೆ ಕೆಟ್ಟಿದ್ಯಾ? ಆಧಾರ್ ಅಥೆಂಟಿಕೇಶನ್ ಮಾಡಿದ್ಯಾ? ಹೋಗಿ ಕೂತ್ಕೊಂಡ್ಬಿಟ್ಟು ನಮಗೆ ಕತೆ ಹೇಳಲಿಕ್ಕೆ ಬರ್ತೀಯಾ? ಒದ್ದು ಒಳಗಡಾಕ್ಲಾ ಅಂತ ಕೇಳ್ತಾರೆ ಪೊಲೀಸವರು. ಅವನು ಎಲ್ಲಿಗೆ ಹೋಗ್ತಾನೆ? ಯಾರ ಹತ್ರ ಕೇಳಬೇಕು? ಯಾರ ಹತ್ರ ಕೇಳಬೇಕು? ಸುಪ್ರೀಂ ಕೋರ್ಟ್ ಹೋಗ್ಬೇಕಾ? 50,000 ಟಿಕೆಟ್ ರೀ, ಹೋಟ್ಲೊಂದು 20,000,
ಇಲ್ಲಿ ನ್ಯಾಯ ಸಿಗಬೇಕಂದ್ರೆ ನಾವು ಡೆಲ್ಲಿವರೆಗೆ ಹೋಗ್ಬೇಕಲ್ಲ ನ್ಯಾಯ ಪಡ್ಕೊಳ್ಳಿಕ್ಕೆ. ಇಲ್ಲಿ 3 ಕೋರ್ಟು 20,000ಕ್ಕೆ 20,000 ಹೋಗಿರುತ್ತೆ ಪಾಪ ಬಡವೊಂದು. ಅವ್ನು ಸೆಷನ್ ಕೋರ್ಟ್ಗೆ ಹೋಗ್ಬೇಕಾದ್ರೆ 20,000 ರೂಪಾಯಿ ಬೇಕು ಕರ್ಕೊಂಬರ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಾದ್ರೆ 20,000 ಇಡಬೇಕು. ಅಂಥ ಸ್ಥಿತಿಯಲ್ಲಿ ಯಾರ ಹತ್ರ ಹೋಗ್ಬಿಟ್ಟು ನಂದು ಹೆಬ್ಬೆಟ್ಟು ಯಾರೋ ಮಾಡಿ ಹಾಕ್ತಾನಂದ್ರೆ ಯಾರ್ರೀ ನಂಬ್ತಾರೆ? ಪೊಲೀಸನ್ನು ಹೇಳ್ತಾನೆ, ಏಯ್ ಕೆಳಗಡೆ ಕೂತ್ಕೋ, ಏನಂತ ಅಂದ್ಕೊಂಡು ಒಳಗಡೆ ಬಂದಿದ್ಯಾ? ನಿಂದು ಹೆಬ್ಬೆಟ್ಟು ಬೇರೆಯವ್ರು ಹಾಕಿದ್ರು, ನಿಂದು ದುಡ್ಡು ಹೋಯ್ತು, ನನ್ನ ಹೆಂಗೆ ಕಾಣ್ತೀನಿ ನಿನಗೆ ಅಂತ ಕೇಳ್ತಾರೆ. ಅದೂ ಬಿಟ್ಬಿಟ್ಟು ಎಲ್ಲಿ ಡುಪ್ಲಿಕೇಟ್ ಮಾಡ್ತಾರೆ ಅಲ್ಲೇ ಹೇಳ್ತಾರೆ. ತಲಗಟ್ಪುರ, ಎಲೆಕ್ಟ್ರಾನಿಕ್ ಸಿಟಿ 3 ಏನೋ ಪೊಲೀಸವ್ರು ಬಂದು ನಮ್ಮನ್ನು ರಾಜಾತಿಥ್ಯವಾಗಿ ಕರ್ಕೊಂಡೋದ್ರು. ಡುಪ್ಲಿಕೇಟ್ ಮಾಡಿದ್ದು ಗೊತ್ತಾಯ್ತು ಸ್ವಾಮಿ, 8 ವರ್ಷ ಇದೆ ಇದಕ್ಕೆ ಅಂತ ಗೊತ್ತಾದ ಕೂಡಲೇ 1.5 ಲಕ್ಷ ಕೊಟ್ಟರೆ 8 ವರ್ಷ ಮಾಫ್, ಸಾಲ ಮನ್ನಾ ಮಾಡ್ದಂಗೆ. ನಿನ್ನ ಶಿಕ್ಷೆ ಇಲ್ಲೇ ಮಾಫ್ ಮಾಡಿಬಿಡ್ತೀವಿ, 8 ವರ್ಷ ನೀನು ಮೋದಿದ್ದೆ ಸಿದ್ದರಾಮಯ್ಯಂದೆ ತಮ್ಮ ಮಾಡ್ಕೊ ಹಾಕೊಂಡಪ್ಪ, ನನಗೇನು, ನನಗೆ 1.5 ಲಕ್ಷ ಕೊಡೋ, ಮೇಲ್ನವ್ರಿಗೂ ಕೊಡಬೇಕು, ನನಗೂ ಬೇಕು ಅಷ್ಟೇ. ಸತ್ತವ್ರದ್ದು ಮಾಡಿಟ್ಕೋ, ಬದುಕಿದವ್ರದ್ದು ಮಾಡಿಟ್ಕೋ, ನಾಳೆ ಬೇಕಾದರೆ ಭಾರತದ ನಿಮ್ಗೆ ಗೊತ್ತಿಲ್ವಾ, ಒಬ್ಬರು ಭಾರತದ ರಾಷ್ಟ್ರಪತಿಯವರ ಫೋಟೋ ಹಾಕ್ಕೊಂಡು ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ರು. ಅದು ಮಾತ್ರ ಅಲ್ಲ, ಸತ್ತವರದು ಫೋಟೋ ಹಾಕ್ಕೊಂಡು ಆಧಾರ್ ಕಾರ್ಡ್ ಆಗಿತ್ತು ನಮ್ಮ ಇಂಡಿಯಾದಲ್ಲಿ. ಎಲೆಕ್ಷನ್ ಕಾರ್ಡು, ಎಲೆಕ್ಷನ್ ವೋಟರ್ ಲೀಸ್ಟಲ್ಲಿ ಸತ್ತವ್ರದ್ದು ಹೆಸರು ಬರುತ್ತೆ, ಫೋಟೋ ಬೇರೆಯವ್ರದ್ದು ಬರುತ್ತೆ, ಅಂಥದ್ದಾಗಿತ್ತು. ಅಬ್ದುಲ್ ಕಲಾಂ ಹೆಸರಲ್ಲಿ ಮಾಡಿಸಿದ್ದು ಗೊತ್ತಿದೆ ನಿಮಗೆ, ಕರೆಕ್ಟಾ? ಆದರೆ ಇದು ಅದಕ್ಕಿಂತಲೂ ಡೇಂಜರಸ್. ಆ್ಯಂಡ್ ಜಸ್ಟ್ ಫಾರ್ 500 ರೂಪೀಸು. ಬೆಂಗಳೂರಲ್ಲಿ ಅನ್ನ ಸಾಂಬಾರೇ ಸಿಗ್ತಾಯಿಲ್ಲ ಈಗ 500 ರೂಪಾಯಿಗೆ. ಈವನ್ 500 ರೂಪೀಸ್ಗೆ ಒಂದು ಅನ್ನ ಸಾಂಬಾರು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಇರೋದ ಸ್ಥಿತಿಯಲ್ಲಿ ಒಬ್ಬನ ಜೀವನವನ್ನೇ ಅವನ ಕೈಯಲ್ಲಿಂದ ಕಿತ್ಕೊಂಡ್ಬಿಟ್ಟು ಇನ್ನೊಬ್ಬನಿಗೆ ಕೊಡ್ಬೋದು. ಆ್ಯಂಡ್ ಯಾರಾದರೂ ನಂಬ್ತೀರಾ ನಾನು ಇನ್ನೊಬ್ಬನ ಹೆಬ್ಬೆಟ್ಟಿನ ಗುರುತನ್ನು ನನ್ನ ಕೈಯಲ್ಲಿ ಇಟ್ಕೊಳ್ತೀನಿ ಅಂತ? ಈಸ್ ದಿಸ್ ಪಾಸಿಬಲ್? ಈಸ್ ದಿಸ್ ಮಿರಾಕಲ್? ಈಸ್ ದಿಸ್ ಜಾದೂ? ಇಲ್ಲ. ನಮ್ಮ ಕುಲಗೆಟ್ಟ ಸಿಸ್ಟಮ್ನ ಇನ್ನೊಂದು ಮುಖ ಅಷ್ಟೇ. ಗೊತ್ತಿದ್ರು ಇಟ್ಕೊಂಡು ಬಂದರು, 1.5 ಲಕ್ಷ ತಗೊಂಡು ಬಿಟ್ಟವ್ರಂದರೆ ಅವನಿಗೆ ಯಾವುದ್ರಲ್ಲಿ ಬಿಡಬೇಕು ಹೇಳಿ ನೀವು? ದೇಶದ ಭದ್ರತೆನೇ ದೇಶದ ಬುನಾದಿ ಅಲ್ಗಾಡುವ ಸ್ಥಿತಿಯಲ್ಲಿರುವಾಗ ಆ ಇನ್ಸ್ಪೆಕ್ಟ್ರೋ ಸಬ್ ಇನ್ಸ್ಪೆಕ್ಟ್ರೋ 1.5 ಲಕ್ಷ ತಗೊಂಡು ಬಿಟ್ಟವನಂದರೆ ಅವನಿಗೆ ಯಾವುದ್ರಲ್ಲಿ ಬಿಡಬೇಕು ಅಂತ ಅನ್ಸ್ಕೊಂಬಿಡಿ ನೀವು. ಇಟ್ಸ್ ನಾಟ್ ಜೋಕ್. ನಾವೆಲ್ಲ ಸ್ಟೋರಿಗಳನ್ನು ಎಕ್ಸೈಟಾಗಿ ತಗೊಂಡ್ಬಿಡ್ತೀವಿ. ಈ ಸ್ಟೋರಿಯನ್ನು ತಗೊಳ್ಬೇಕಾದ್ರೆ ಅಷ್ಟು ಬೇಸರ ಇದೆ ನಮಗೆ, ಅಷ್ಟೇ ಗಾಬರಿ ಇದೆ ನಮಗೆ, ಅಷ್ಟೇ ಕಾಳಜಿ ಇದೆ ನಮಗೆ. ಎಲ್ಲಿ ಬಂದಿದೆ ಟೆಕ್ನಾಲಜಿ? ಭಾರತ ದೇಶದ ಡಿಜಿಟಲ್ ಇಂಡಿಯಾದ ಡ್ರೀಮ್ ಆಗಿರುವಂತಹ ಆಧಾರ್ ಸೆಂಟ್ರನ್ನೇ ಫೂಲ್ ಮಾಡ್ಬೋದಂತ 500 ರೂಪಾಯಿನ ಮೆಟೀರಿಯಲ್. ಹಾಗಾದರೆ ಹೌ ವಿ ಆರ್ ಸೇಫ್ ಅಂತ ಹೇಳಿಸ್ಕೊಂಡ್ಬಿಡಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಐಡೆಂಟಿಫಿಕೇಷನ್ ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಲೈವ್ನೆಸ್ ಟೆಸ್ಟ್ ಅಂತ ಹೇಳಿದ್ರೆ ಅಂದರೆ ರಕ್ತ ಸಂಚಾರ ಇದೆ, ಇದು ಸ್ಕಿನ್ನು, ಇದು ಆ ಟೆಂಪ್ರೇಚರಲ್ಲಿದೆ ಅನ್ನೋದು ಒಂದು. ಸೆಕೆಂಡ್, ಅದಕ್ಕೆ 2.3D ಅಂತ ಹೇಳ್ತಾರೆ. ಈ ಗೆರೆಗಳಿದ್ದಾವಲ್ಲ, ನಮ್ಮದು ರೇಖೆಗಳಿದ್ದಾವಲ್ಲ, ಅದು ಯಾವ ರೀತಿಯಲ್ಲಿ ಯಾವುದರಲ್ಲಿ ಕರ್ವಾಗಿರ್ತವೆ. ನಾವು ಹೇಳ್ತೀವಿ ಕೆಲವ್ರದ್ದು ಚಂಕ್ರ, ಕೆಲವ್ರದ್ದು ಶಂಕ, ಕೆಲವ್ರದ್ದು ಚಕ್ರ ಅಂತೆಲ್ಲ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಅದರ ಡಿಸ್ಟೆನ್ಸ್ ಎಷ್ಟಿದೆ. ಮೂರನೇದು, ಆ ಗೆರೆಗಳ ಮಧ್ಯೆ ಚರ್ಮದ ಡೆಪ್ತ್ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫೈ ಮಾಡುತ್ತೆ. ಅದ್ರ ಮೇಲೆ ಅದು ಅಥೆಂಟಿಕೇಷನ್ ಮಾಡುತ್ತೆ. ನೀವು ಏನೋ ಒಂದು ಪೇಪರಲ್ಲಿ ಸಿಕ್ಕಿದಂತ ತಗೊಂಡೋಗಿ ಅದರ ಮೇಲೆ ಇಟ್ಟಿರೋದು ಮಾಡಲ್ಲ. ಅದು ಗೊತ್ತಾಗುತ್ತೆ ಇದು ಚರ್ಮ ಅಲ್ಲ, ಇದು ಯಾವುದೋ ಪೇಪರನ್ನು ತೊಗೊಂಬಂದು ಖಾಲಿ ರೇಖೆಯನ್ನು ಮ್ಯಾಚ್ ಮಾಡ್ತಾ ಇದ್ದಾರೆ, ಆ ಡೆಪ್ತ್ ಮ್ಯಾಚ್ ಆಗ್ತಾ ಇಲ್ಲ. ಬೇಕಾದರೆ ನಿಮ್ಮ ಮನೇಲಿ ಇಟ್ಕೊಂಡು ನೀವು ನಿಮ್ಮದೇ ಫಿಂಗರ್ ಪ್ರಿಂಟನ್ನೆಲ್ಲ ಹಾಕ್ಕೊಂಬಿಟ್ಟು ನಿಮ್ಮ ಮೊಬೈಲ್ಗೆ ಇಟ್ಟು ನೋಡಿ, ಅದು ಓಪನ್ ಆಗಲ್ಲ. ಬಿಕಾಸ್ ಇಟ್ ಐಡೆಂಟಿಫೈಸ್ ಇದು ಚರ್ಮ ಅಲ್ಲ, ಇದೊಂದು ಪೇಪರ್ ಇಡ್ತಾ ಇದ್ದಾರೆ, ಅದೇ ರೀತಿಯ ಒಂದು ಪಿಕ್ಚರನ್ನು ಇಡ್ತಾ ಇದ್ದಾರೆ ಅಂತ. ಆದರೆ ಇದು ಸಿಲಿಕಾನ್ ವ್ಯಾಲಿಯ ಲಾಕರ್ ಓಪನಿಂಗ್ ಸಿಸ್ಟಮ್. ಇದು ಅದು ಚರ್ಮ ಅಂತ ಫೂಲ್ ಮಾಡುತ್ತೆ, ಇದು ಆ ರೇಖೆಗಳ ಡಿಸ್ಟೆನ್ಸ್ಗಳನ್ನು ಕರೆಕ್ಟ್ ಅಂತ ಪ್ರೂವ್ ಮಾಡುತ್ತೆ, ರೇಖೆಗಳ ಮಧ್ಯೆ ಇರುವ ಆಳಗಳನ್ನು ಪ್ರೂವ್ ಮಾಡುತ್ತೆ, ಇದು ಮನುಷ್ಯನೇ ಅಂತ ಪ್ರೂವ್ ಮಾಡುತ್ತೆ, ಇದು ಚರ್ಮ ಅಂತ ಪ್ರೂವ್ ಮಾಡುತ್ತೆ, ಟೆಂಪ್ರೇಚರ್ ಪ್ರೂವ್ ಮಾಡುತ್ತೆ, ಇದು ಓಪನ್ ಆಗುತ್ತೆ. ಆ್ಯಂಡ್ ಇಟ್ ಮೀನ್ಸ್ 500 ರೂಪೀಸ್ಗೆ ವಿ ಕ್ಯಾನ್ ಕ್ಯಾಪ್ಚರ್, ವಿ ಕ್ಯಾನ್ ಫೂಲ್ ಅರೌಂಡ್ ವಿತ್ ಅವರ್ ಆಧಾರ್ ಸೆಂಟರ್. ಸ್ಟೋರಿ ಕಂಟಿನ್ಯೂ ಇರುತ್ತೆ.
ಅಗೈನ್ ಪಬ್ಲಿಕ್ ಕಾಲೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. 6 ಗಂಟೆಗೆ ಪುನಃ ಡಿಸ್ಕಷನ್ ಇರುತ್ತೆ ವಿತ್ ದ ಸೂಪರ್ ಮೋಸ್ಟ್, ಇದರ ಬಗ್ಗೆ ನಾಲೆಜ್ ಇರುವವರು, ಇದರ ಬಗ್ಗೆ ಕಾಳಜಿ ಇರುವವರು ನಮ್ಮೊಟ್ಟಿಗಿರ್ತಾರೆ. ವಿಲ್ ಸಿ ಯು ಬ್ಯಾಕ್ ಅಗೇನ್ ಎಟ್ 6 o'clock. ಓಕೆ, ಎಸ್, ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿಯವರೆಗೂ ನಿರಂತರವಾಗಿ ಪವರ್ ಟಿವಿಯ ಈ ಬ್ರೇಕಿಂಗ್ ಸ್ಟೋರಿಯನ್ನು ನೋಡಿದ್ರಿ. ನೀವು ನಮಗೆ ಎಷ್ಟು ಶಾಕ್ ಆಗಿದೆಯೋ ನಿಮ್ಮೆಲ್ಲರಿಗೂ ಅಷ್ಟೇ ಶಾಕ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸಂಜೆ 6 ಗಂಟೆಗೆ ಮತ್ತೆ ಇದ್ರ ಬಗ್ಗೆ ಚರ್ಚೆನ ಮಾಡೋಣ, ಪಬ್ಲಿಕ್ ಜೊತೆ ಮಾತಾಡೋಣ, ಎಲ್ಲವೂ ಕೂಡ ನಡೆಯುತ್ತೆ. ಇವತ್ತು ಇಡೀ ದಿನ ಈ ಸ್ಟೋರಿ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ, ಯಾಕೆಂದ್ರೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ. ಈ ಕಾರ್ಯಕ್ರಮನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಒಂದು ಸಲ ಆ ಲಕ್ಷ್ಮೀ ರಬ್ಬರ್ ಸ್ಟ್ಯಾಂಪ್ನಲ್ಲಿ ಏನು ಪೊಲೀಸ್ ರೇಡ್ ಆಗಿದೆಯಲ್ಲ, ಅಲ್ಲಿ ಯಾವ ರೀತಿ ಈ ನಕಲಿ ಬೆರಳಚ್ಚುಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮತ್ತೊಂದ್ಸಲಿ ನೋಡ್ಕೊಂಡು ಬನ್ನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.